Good evening, everyone. Here we have Gururaj Bhatt from Hubli, who is working as a sales manager currently. So we are we are interviewing him this evening. So let's start the interview. Yeah, good evening. My name is Guru Raj Bhatt. I am sales manager for my store. Oh, okay. What are the responsibilities do you have as a sales manager? Okay, the responsibilities I have to control my store. Also, we have some target for present month. ಸೊ ಈ ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡಬೇಕು, ಅದಕ್ಕೆ ನಾವು ಸ್ಟ್ರಾಟಜಿ ಮಾಡಬೇಕು. ಹೌ ಟು ಕನ್ವರ್ಟ್ ಟು ಕಸ್ಟಮರ್ ಟು ಅದರ್ ಬ್ರ್ಯಾಂಡ್ಸ್, ಇದನ್ನೆಲ್ಲ ನಾವು ಫೋಕಸ್ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಸೊ ಹಾಗಾದ್ರೆ ಕಂಪನಿ ನಿಮ್ಗೆ ಎಷ್ಟು ಟಾರ್ಗೆಟ್ ಅಂತ ಕೊಡ್ತಾರೆ, ಸೊ ಆ ಟಾರ್ಗೆಟ್ ಅನ್ನು ನೀವು ರೀಚ್ ಆಗ್ಬೇಕು ಅಲ್ಲ? ಎಕ್ಸಾಕ್ಟ್ಲಿ ರೈಟ್. Okay, sir. What strategies do you use to promote Samsung appliances? Okay, ಸ್ಯಾಮ್ಸಂಗ್ ಅಪ್ಲೈನ್ಸಸ್ ಪ್ರಮೋಟ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ವೆರಿ ಗುಡ್ ಪ್ರಾಡಕ್ಟ್ ನಾಲೆಜ್ ಇರುತ್ತೆ. ಸೊ ವೆನ್ ಕಸ್ಟಮರ್ ಕಮ್ ಇನ್ಸೈಡ್ ಅಲ್ಲ, ಸೊ ಅವರಿಗೆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಡಬೇಕು. ಫಸ್ಟ್ ವಿ ಹ್ಯಾವ್ ಟು ಕಸ್ಟಮರ್ ನೀಡ್ಸ್ ನ ನಾವು ಫಸ್ಟ್ ಕನ್ವಿನ್ಸ್ ಆಗ್ಬೇಕು. ಅವ್ರಿಗೆ ಏನ್ ನೀಡ್ಸ್ ಇದೆ, ಅವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ನಾವು ಫಸ್ಟ್ ಫ್ರೆಂಡ್ಲಿ ಅವ್ರ ಜೊತೆಗೆ ಮೂವ್ ಆಗ್ಬೇಕು. ಸೊ ಆಫ್ಟರ್ ದಟ್ ಅವ್ರ ನೀಡ್ಸ್ ಪ್ರಕಾರ ವಿ ಹ್ಯಾವ್ ಟು ಪ್ರಮೋಟ್ ಅವರ್ ಪ್ರಾಡಕ್ಟ್. ಸೊ ಇಟ್ಸ್ ವೆರಿ ಈಸಿ ಡೀಲ್ ಟು. ಸೊ ಅಂದ್ರೆ ನೀವು ಅವರದ್ದು ನೀಡ್ಸ್ ತಿಳ್ಕೊಂಡು ಅದರ ಮೇಲೆ ನೀವು ಅದರ ಅಂದ್ರೆ ಪ್ರಾಡಕ್ಟ್ಸ್ ಇದು ಮಾಡ್ತೀರಾ, ಅಂದ್ರೆ ಸೇಲ್ ಮಾಡ್ತೀರಾ? ಎಕ್ಸಾಕ್ಟ್ಲಿ, ನೀಡ್ಸ್ ಪ್ರಕಾರ ಪ್ರಮೋಟ್ ಮಾಡ್ತೀರಾ. ಓಕೆ. ಸೊ ಹೌ ಡು ಯು ಸೆಟ್ ಸೇಲ್ಸ್ ಟಾರ್ಗೆಟ್ಸ್ ಅಂಡ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ದೀಸ್ ಟಾರ್ಗೆಟ್ಸ್? ಸೊ ಅಂದ್ರೆ ನಿಮ್ಮದು ಸೇಲ್ಸ್ ಟಾರ್ಗೆಟ್ ಈಗ ಎಕ್ಸಾಂಪಲ್ ಸೇಲ್ಸ್ ಟಾರ್ಗೆಟ್ ನಮ್ ಬ್ರಾಂಚ್ ಗೆ ಅರೌಂಡ್ ಒಂದು 50 lakhs ಕೊಟ್ಟಿದ್ದಾರೆ. ಸೊ 50 lakhs ನ ವಿ ಆರ್ ಡಿವೈಡೆಡ್ ಫಾರ್ 30 days. 30 days ಅಲ್ಲಿ 50 lakhs ಗೆ ಪರ್ ಡೇ ಎಷ್ಟು ಬರುತ್ತೆ? ಸೊ ವಿ ಹ್ಯಾವ್ ಟು ಈಚ್ ಅಂಡ್ ಎವ್ರಿ ಒನ್ ನಾವು ಅವರಿಗೆ ಇವತ್ತಿನ ದಿವಸ ಈ ಟಾರ್ಗೆಟ್ ಆಗ್ಬೇಕಂತೇಳಿ ಅವ್ರಿಗೆ ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ. ಅದ್ರ ಪ್ರಕಾರ ನಾವು ಮೂವ್ ಆಗ್ತೀವಿ. ಸೊ ಇನ್ ದಿಸ್ ಸ್ಟ್ರಾಟಜಿ ಎಲ್ಲ we can reach our target for a month. So every day ನಾವು ಟಾರ್ಗೆಟ್ ಅನ್ನ ನಾವು ಸೆಟ್ ಮಾಡ್ಕೊಂಡ್ರೆ, ಸೊ ನಮ್ ಟಾರ್ಗೆಟ್ ಅನ್ನ ಓಕೆ ಒಂದ್ ದಿವಸ 2 ದಿವಸ ಆಗ್ಲಿಲ್ಲ ಅಂತ ಹೇಳಿದ್ರೆ, ಬಟ್ ವೀಕೆಂಡ್ ಸ್ಯಾಟರ್ಡೆ ಅಂಡ್ ಸಂಡೇ ದ ಕಸ್ಟಮರ್ ವಾಕಿನ್ ಇಸ್ ವೆರಿ ಮೋರ್ ನಾ. ಸೊ ಆ ಟೈಮ್ ಅಲ್ಲಿ ನಾವು ಅದನ್ನ ರೀಚ್ ಮಾಡ್ಲಿಕ್ಕೆ ಸ್ವಲ್ಪ 2 ದಿವಸ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅದು ಕವರ್ ಮಾಡ್ತೇವೆ. ಇವತ್ತು ಆಗದಿದ್ರೆ ಈ ಬರುವ ವೀಕೆಂಡ್ಸ್ ಅಲ್ಲಿ ನೀವು ಟಾರ್ಗೆಟ್ ಫಿನಿಶ್ ಮಾಡ್ತೀರಾ ಹಾಗೆ? ಎಕ್ಸಾಕ್ಟ್ಲಿ ರೈಟ್. Okay, sir. Okay. So, what are some key performance indicators you monitor regularly? ಅದೇ ಫಸ್ಟ್ ಕೀ ಮಾನಿಟರ್ ಅಂತ ಹೇಳಿದ್ರೆ, ಫಸ್ಟ್ ಸ್ಟೋರಿಗೆ ಬಂದ ಕೂಡಲೇ ಎಲ್ಲ ನಮ್ಮ ವರ್ಕರ್ಸ್ಗೆಲ್ಲ ನಾವು ಪ್ರಾಡಕ್ಟ್ ಕ್ಲೀನಿಂಗ್ ಅದನ್ನೆಲ್ಲ ಮಾಡ್ಕೊಂಡು, ಆಮೇಲೆ ಕಸ್ಟಮರ್ ನ ಹೌ ಟು ಹ್ಯಾಂಡಲ್, ಆಮೇಲೆ ಫಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಸ್ ದಟ್ಸ್ ಗ್ರೂಮಿಂಗ್. ಕಸ್ಟಮರ್ ಬಂದ ಕೂಡಲೇ ಹೌ ಟು ಕಸ್ಟಮರ್ ನ ಟ್ರೀಟ್ ಮಾಡಬೇಕು, ಆಮೇಲೆ ವೆಲ್ಕಮ್ ಹೆಂಗ್ ಮಾಡ್ಬೇಕು. ದ ಫಸ್ಟ್ ಇಂಪ್ರೆಷನ್ ಇಸ್ ವೆರಿ ಬೆಸ್ಟ್ ಇಂಪ್ರೆಷನ್. ಸೊ ಆ ರೀತಿಯಲ್ಲಿ ಕಸ್ಟಮರ್ ನ ವೆಲ್ಕಮ್ ಮಾಡ್ತೀವಿ. ಫಸ್ಟ್ ಅವ್ರಿಗೆ ಏನ್ ನೀಡ್ಸ್ ಬೇಕಂತ ಕೇಳ್ತೀವಿ. ಅದ್ರ ಪ್ರಕಾರ ಅವ್ರಿಗೆ ಯಾರ್ ಪ್ರಾಡಕ್ಟ್ ಮಾಡಬಹುದು, ಅವ್ರಿಗೆ ಅಪ್ಸೆಲ್ ಮಾಡಬಹುದಾ ಅಥವಾ ಅವ್ರ ಬಜೆಟ್ ಏನು, ಅದನ್ನೆಲ್ಲ ಒಂದ್ ಸ್ವಲ್ಪ ಅನಲೈಸ್ ಮಾಡಿ ವಿ ಆರ್ ಪ್ರಮೋಟಿಂಗ್ ಲೈಕ್ ದಿಸ್. ಅಂದ್ರೆ ನೀವು ಈಗ ಕಸ್ಟಮರ್ ಬಂದ್ರು, ಈಗ ಅವರು ಅಂದ್ರೆ ಸ್ಟೋರ್ ಇಂದ ವಾಪಸ್ ಹೋಗುವಾಗ ಅಂದ್ರೆ ಫೀಡ್ಬ್ಯಾಕ್ ಏನಾದ್ರು ತಗೊಳ್ತೀರಾ? ಒಂದು ಫಾರ್ಮ್ ಹಾಗೆ ಏನಾದ್ರು ಕೊಡ್ತೀರಾ? ಫೀಡ್ಬ್ಯಾಕ್ ಏನಾದ್ರು ತಗೊಳ್ತೀರಾ? ಒಂದು ಇದು ಗೂಗಲ್ದು ಫೀಡ್ಬ್ಯಾಕ್ ಇರುತ್ತೆ. ಸೊ ಅದರಲ್ಲಿ ಕಸ್ಟಮರ್ ಆಫ್ಟರ್ ಬಿಲ್ ಪರ್ಚೇಸ್ ಆದ್ಮೇಲೆ, ಸೊ ಅವರು ಗೂಗಲ್ ನಲ್ಲಿ ಅವರು ಅದನ್ನ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಅದನ್ನ ಅವರು ನಿಮ್ಗೆ ಏನ್ ಲೈಕ್ ಆಗಿದೆ ಅದನ್ನ ಸ್ಟಾರ್ ಮಾರ್ಕ್ ಹಾಕ್ಬೋದು ಅಂತ ಹೇಳಿ ಅವ್ರಿಗೆ ನಾವು ಪರ್ಪಸ್ಲಿ ಹೇಳ್ತೀವಿ. ಸೊ ಡೆಫಿನೆಟ್ಲಿ ದೇರ್ ಆರ್ ಡೂಯಿಂಗ್ ಇಟ್.
ಅಲ್ಲಿ ಆ ಫಾರ್ಮ್ ಅಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳ್ತೀರಾ ನೀವು ಅಂದ್ರೆ? ಅಲ್ಲ ಫಾರ್ಮ್ ಅಂತ ಏನಿರಲ್ಲ, ಬಟ್ ಹಾ ಹಾ ನಿಮ್ದು ಅದೇ. ಆ, ಹಾ ಈಗ ಗೂಗಲ್ ಅಲ್ಲಿ ಇರುತ್ತಲ್ಲ ಹಾ ಹಾ ರಿವ್ಯೂ, ಹಾ ಸೊ ಹಾ ಹೌದು, ಅದರಲ್ಲಿ ರಿವ್ಯೂ ಅವರು ರಿವ್ಯೂ ಅದೇ. ಹ್ಮ್ ಅದನ್ನ ಅಲ್ಲಿ ಹೋಗಿ ಅವ್ರಿಗೆ ನೀವು ಅದನ್ನ ಹ್ಮ್ ಹ್ಮ್ ಪ್ರಮೋಟ್ ಮಾಡ್ತೇವೆ. ಅವ್ರಿಗೆ ಇದನ್ನ ಮಾಡಿ, ನೀವು ನಮ್ಮ ಪ್ರಾಡಕ್ಟ್ ಹೆಂಗಿದೆ, ನಾವು ಏನ್ ಕೆಲಸ, ಗ್ರೀಟಿಂಗ್ ಹ್ಮ್ ಹೆಂಗಿದೆ, ನಮ್ದು ಹ್ಮ್ ಹ್ಮ್ ಡೆಮೋ ಹೆಂಗಿದೆ, ನಮ್ ಸರ್ವಿಸ್ ಹೆಂಗಿದೆ ಅಂತ ಹೇಳಿ ಅವರು ಅದರಲ್ಲಿ ಗೂಗಲ್ ನಲ್ಲಿ ಹೋಗಿ ಅವರು ಹ್ಮ್ ಫೀಡ್ಬ್ಯಾಕ್ ಹಾಕ್ತಾರೆ. ಸೊ ಹ್ಮ್ ಹ್ಮ್ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಅದು ಹ್ಮ್ ರೇಟಿಂಗ್ ಏನಿದೆಲ್ಲ, ಇಟ್ಸ್ ಹ್ಮ್ ನೆಕ್ಸ್ಟ್ ಕಮಿಂಗ್ ಡೇಸ್ ಇಟ್ಸ್ ಅ ವೆರಿ ಗುಡ್ ಸೇಲ್ಸ್ ಪಿಚ್ಗೆ ನಮ್ಗೆ ಈಸಿ ಆಗುತ್ತೆ. ಓಕೆ ಓಕೆ ಸರ್. ಸೊ ನೀವು ಫೀಡ್ಬ್ಯಾಕ್ ತಗೊಂಡು ಫೀಡ್ಬ್ಯಾಕ್ ಪ್ರಕಾರ ನೀವು ಅಂದ್ರೆ ನಿಮ್ಮ ಒಳಗೆ ಇಂಪ್ರೂವ್ಮೆಂಟ್ ಮಾಡ್ತೀರಾ, ಅಂದ್ರೆ ಹೇಗೆ ಪಿಚ್ ಮಾಡಬೇಕು ಎಲ್ಲ. ಎಕ್ಸಾಕ್ಟ್. How do you approach customer segmentation and targeting in your sales efforts? ಟಾರ್ಗೆಟ್ ಅಂದ್ರೆ ಅಗೇನ್ ಉಂಟು. ಈಗ ನಮ್ಗೆ ಏನ್ ಟಾರ್ಗೆಟ್ ಬಂದಿರುತ್ತೆ ನಮ್ಮ ಬ್ರಾಂಚಿಗೆ, ಅದನ್ನ ಡಿವೈಡೆಡ್ ಬೈ 30 ಡೇಸ್ ಮಾಡಿ ಈಚ್ ಡೇ ಅದನ್ನ ಟಾರ್ಗೆಟ್ ನಾವು ಅಸೈನ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಕಸ್ಟಮರ್ ಬಂದಾಗ, ಸೊ ಅವ್ರಿಗೆ ಏನ್ ನೀಡ್ಸ್ ಇದೆ, ಈಗ ಎಕ್ಸಾಂಪಲ್ ಕಸ್ಟಮರ್ ಬೈಯಿಂಗ್ ಅರೌಂಡ್ 30,000 ಪ್ರಾಡಕ್ಟ್ ಗೆ 30K ಬರ್ತಾರೆ. ಸೊ ಅವ್ರನ್ನ ನಾವು ಅಪ್ಸೆಲ್ ಹೆಂಗ್ ಮಾಡ್ಬೇಕು, ಕಸ್ಟಮರ್ ಗೆ ಹೆಂಗ್ ಪ್ರಮೋಟ್ ಮಾಡ್ಬೇಕು, ಇದಕ್ಕಿಂತ ದಿಸ್ ಇಸ್ ಎ ಬೆಟರ್. ಸೊ ಈಗ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ಹೇಳಿದಾಗ, ನಮ್ಗೆ ಆ ಟಾರ್ಗೆಟ್ ಆಗಲ್ಲ, ಇನ್ನೊಂದು 27 ಡೇಸ್ ಆಯ್ತು, ವಿ ಹ್ಯಾವ್ ಟು ಓನ್ಲಿ 3 ಡೇಸ್. ಸೊ ಆ ಟಾರ್ಗೆಟ್ ರೀಚ್ ಆಗ್ಬೇಕಂದ್ರೆ ಆಗ ಅಪ್ಸೆಲ್ ಹೆಂಗ್ ಟ್ರೈ ಮಾಡ್ಬೇಕಂತೇಳಿ ನಾವು ಆದಷ್ಟು ಕಸ್ಟಮರ್ ಗೆ ಪ್ರಯತ್ನ ಮಾಡ್ತೀವಿ. 20K ಇಂದ 30K ಹೆಂಗ್ ಮಾಡ್ಬೇಕು, 30K ಇಂದ 50K ಹೆಂಗ್ ಮಾಡ್ಬೇಕು. ಸೊ ಈ ತರ ಅಪ್ಸೆಲ್ ಮಾಡ್ಲಿಕ್ಕೆ ವಿ ಆರ್ ಗೋಯಿಂಗ್ ಟು ಟ್ರೈ. ಸೊ ಆಟೋಮೆಟಿಕ್ಲಿ ದ ವ್ಯಾಲ್ಯೂ ಇಸ್ ಗೋಯಿಂಗ್ ಟು ರೈಸ್ ಅಲ್ವಾ. ಸೊ ವಿ ಕ್ಯಾನ್ ರೀಚ್ ಅವರ್ ಟಾರ್ಗೆಟ್. Sorry, what challenges do you face in selling Samsung products compared to other brands? ಎಕ್ಸಾಕ್ಟ್ಲಿ. ಈಗ ಈ ಸ್ಯಾಮ್ಸಂಗ್ ಪ್ರಾಡಕ್ಟ್ ಗೆ ನಮ್ಗೆ ಕಂಪನಿಯಿಂದ ಪ್ರಾಡಕ್ಟ್ ನಾಲೆಜ್ ಕೊಟ್ಟಿರ್ತಾರೆ. ಸೊ ದರ್ ಇಸ್ ಡೆಫಿನೆಟ್ಲಿ ಚಾಲೆಂಜ್ ಫ್ರಮ್ ಎನಿ ಅದರ್ ಕಂಪನಿ ಲೈಕ್ LG. ನಮ್ ಸ್ಯಾಮ್ಸಂಗ್ ಬ್ರ್ಯಾಂಡಿಗೆ ಅಂದ್ರೆ ಮೇಜರ್ ಕಾಂಪಿಟೇಷನ್ ಇರೋದೇ LG. ಸೊ LG ನಲ್ಲಿ ನಮ್ ಸ್ಯಾಮ್ಸಂಗ್ ಹ್ಯಾವ್ ಎ ವೆರಿ ಗುಡ್ ಟೆಕ್ನಾಲಜಿ ಫೀಚರ್ಸ್ ಅಂಡ್ ಪೇಟೆಂಟೆಡ್ ಟೆಕ್ನಾಲಜಿ ಇದೆ. ಸೊ ಅದು ಏನಿದೆ ಅಲ್ಲ, ಸೊ ವಿ ಆರ್ ಎಕ್ಸ್ಪ್ಲೈನ್ ಟು ದಿಸ್ ಮೇಜರ್ ಮ್ಯಾಟರ್. ಸೊ ಈಸಿಲಿ ಕಸ್ಟಮರ್ ಗೋಯಿಂಗ್ ಟು ಕನ್ವಿನ್ಸ್. ಸಮ್ ಟೈಮ್ ಸಮ್ ಪ್ರಾಡಕ್ಟ್ ದಟ್ ಇಸ್ ಡಿಫರೆನ್ಸ್. ಅಂದ್ರೆ ಮೈನ್ ಅಂದ್ರೆ ಪ್ರೈಸ್ ಫ್ಯಾಕ್ಟ್ ಬರುತ್ತೆ. ಸೊ 1,000-2,000 rupees ಇದು ಪ್ರೈಸ್ ಫ್ಯಾಕ್ಟ್ ಇರುತ್ತೆ. ಸೊ 10 ಕಸ್ಟಮರ್ ನಲ್ಲಿ 9 ಕಸ್ಟಮರ್ ಡೆಫಿನೆಟ್ಲಿ ಬೈಯಿಂಗ್ ಸ್ಯಾಮ್ಸಂಗ್, ಬಟ್ 1% ಕಸ್ಟಮರ್ ಮೇ ಬಿ ಅವರು ಇಲ್ಲ, ನಮ್ಗೆ ಪ್ರೈಸ್ ಜಾಸ್ತಿ ಆಗತ್ತೆ ಅಂತ ಹೇಳಿ ದೇರ್ ಆರ್ ಗೋಯಿಂಗ್ ಟು ಅದರ್ ಬ್ರ್ಯಾಂಡ್. Let's say when compared to LG, Samsung ಅಲ್ಲಿ ಏನು ಜಾಸ್ತಿ ಫೀಚರ್ಸ್ ಕೊಟ್ಟಿದ್ದಾರೆ, ಸೊ ನಿಮ್ಗೆ ಅದರ ಮೇಲೆ ಟ್ರೈನ್ ಮಾಡಿರ್ತಾರೆ ಅಲ್ಲ, ಅಂದ್ರೆ 100%. ದಟ್ ಇಸ್ ಅ ಪೇಟೆಂಟೆಡ್ ಟೆಕ್ನಾಲಜಿ ಇರುತ್ತೆ. ದಟ್ ಇಸ್ ನಾಟ್ ಕಮಿಂಗ್ ವಿತ್ ಎನಿ ಅದರ್ ಬ್ರ್ಯಾಂಡ್. ಅದನ್ನ ಹೈಲೈಟ್ ಮಾಡ್ಲಿಕ್ಕೆ ಕಂಪನಿ ನಮ್ಗೆ ಪ್ರಮೋಟ್ ಮಾಡಿರ್ತಾರೆ. ಸೊ ಅದೇ ನಾವು ಅದನ್ನ ಕಸ್ಟಮರ್ಗೆ ಪ್ರಮೋಟ್ ಮಾಡಿರ್ತೀವಿ. ಸೊ ಈಗ ಲೈಕ್ ಇನ್ ವಾಷಿಂಗ್ ಮಿಷಿನ್ ವೈಫೈ ಟೆಕ್ನಾಲಜಿ, ಇಟ್ಸ್ ಎಂಟೈರ್ ವಾಷಿಂಗ್ ಮಿಷಿನ್ ಅನ್ನ ನೀವು ಒಂದ್ಸಲ ವಾಷಿಂಗ್ ಮಿಷಿನ್ ಮೊಬೈಲ್ ಪೇರ್ ಆಯ್ತಂದ್ರೆ, ಎಂಟೈರ್ ವಾಷಿಂಗ್ ಮಿಷಿನ್ ಯು ಕ್ಯಾನ್ ಆಪರೇಟ್ ಇಟ್ ಇನ್ ಯುವರ್ ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ ಓನ್ಲಿ, anywhere in your home or anywhere in office or any country. You can operate it in there only. So ಮೊಬೈಲ್ ವಾಷಿಂಗ್ ಮಿಷಿನ್ ಮನೆಯಲ್ಲಿ ಇರುತ್ತೆ, ಬಟ್ ನಿಮ್ದು ಮೊಬೈಲ್ ನಿಂದ ನೀವು ಕಂಪ್ಲೀಟ್ ಆಪರೇಟ್ ಮಾಡಬಹುದು. ಸಚ್ ಎ ಫೀಚರ್ ಯು ಕೆನಾಟ್ ಗೆಟ್ ಎನಿ ಅದರ್ ಕಂಪನಿ. ಸೊ ಇದನ್ನೇ ನಾವು ಪ್ರಮೋಟ್ ಮಾಡ್ತೇವೆ. ಸೊ ದೆನ್ ಕಸ್ಟಮರ್ ಗೋಯಿಂಗ್ ಟು ಕನ್ವಿನ್ಸ್. ಬಟ್ ಎಕ್ಸಾಕ್ಟ್ಲಿ ಪ್ರೈಸ್ ಫ್ಯಾಕ್ಟ್ ಇದ್ದಾಗ ಕೆಲವೊಂದು 10ರಲ್ಲಿ 1 or 2 ಕಸ್ಟಮರ್ ಗೋಯಿಂಗ್ ಟು ಸ್ಕಿಪ್. ದಟ್ಸ್. Okay sir, how do you stay updated on the latest product development and market trends in the home appliances? ಅದೇ ಈಗ ಹೇಳಿದಲ್ಲ, ಈಗ ಈ ಪ್ರೆಸೆಂಟ್ ಇವತ್ತಿನ ಜನರೇಷನ್ ಅಲ್ಲಿ ಮೇಜರ್ ಫ್ಯಾಕ್ಟ್ ಬರುದು ಎನರ್ಜಿ ಸೇವಿಂಗ್ ಅಂಡ್ ಎನ್ವೈರನ್ಮೆಂಟ್ಲಿ ಫ್ರೆಂಡ್. ಇದನ್ನೆಲ್ಲ ಸ್ಯಾಮ್ಸಂಗ್ ಬಿಫೋರ್ ದಟ್ ಅವರು ಮಂತ್ ಸ್ಟಾರ್ಟ್ ಆದಾಗ ಅವರೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದನ್ನೇ ನಾವು ಕಸ್ಟಮರ್ಗೂ ಹೇಳ್ತೀವಿ. ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ಇಫ್ ಯು ಟೇಕಿಂಗ್ ಅಲ್ವಾ, ಸೊ ದಟ್ ಇಸ್ ಹಾಟ್ ಆಪ್ಷನ್ ಇರುತ್ತೆ. ಇಟ್ ವಿಲ್ ಕನ್ಸ್ಯೂಮ್ ಮೋರ್ ಪವರ್ ಕನ್ಸಂಪ್ಷನ್, 2 KW ಕಾಯಿಲ್ ಇರುತ್ತೆ. ಸೊ ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ಸ್ಯಾಮ್ಸಂಗ್ ಹ್ಯಾವ್ ಎ ವೆರಿ ಯುನಿಕ್ ಟೆಕ್ನಾಲಜಿ, ಎಕೋ ಬಬಲ್ ವಾಷಿಂಗ್ ಮಿಷಿನ್ ಅಂತೇಳಿ. ಸೊ ಅದು ಬಬಲ್ಸ್ ಇಂದ ವಾಶ್ ಆಗೋದ್ರಿಂದ 70% ಯು ಕ್ಯಾನ್ ಸೇವ್ ಎನರ್ಜಿ. ಸೊ ಇಟ್ ಇಸ್ ನಾಟ್ ಎನಿ ಅದರ್ ಕಂಪನಿ.
So ಈ ತರ ಹ್ಮ್ ಟೆಕ್ನಾಲಜಿನ ನಾವು ಅಪ್ಸೆಲ್ ಮಾಡ್ಬೇಕು. ಈಗ ಕಸ್ಟಮರ್ ನೀಡ್ಸೇ ಅದೇ ಇದೆ. ಎನರ್ಜಿ ಕನ್ಸಂಪ್ಷನ್ ಯಾವುದು ಕಮ್ಮಿ ಇದೆ ಅಂಡ್ ವಿಚ್ ಇಸ್ ದ ವೆರಿ ಕಸ್ಟಮೈಸ್ಡ್, ಅಂದ್ರೆ ಕಸ್ಟಮರ್ ಗೆ ಬಹಳ ಹತ್ರ ಇರೋ ಟೆಕ್ನಾಲಜಿ ಯಾವ್ದಿದೆ ಅದನ್ನ ಸ್ಯಾಮ್ಸಂಗ್ ಬಹಳ ಇಂಪ್ರೂವ್ಮೆಂಟ್ ಮಾಡುತ್ತೆ. ಅವ್ರದ್ದು R&D ಡಿಪಾರ್ಟ್ಮೆಂಟ್ ವೆರಿ ಸ್ಟ್ರಾಂಗ್. ಸೊ ವಿ ಆರ್ ಪ್ರಮೋಟಿಂಗ್ ದಿಸ್ ವೇ ಅಲ್ವಾ. ಸೊ ಕಸ್ಟಮರ್ ಗೋಯಿಂಗ್ ಟು ಕನ್ವಿನ್ಸ್. Sir, how do you handle inventory management and ensure you have the right products available for the customer? So ನಿಮ್ದು ಈಗ ಸ್ಯಾಮ್ಸಂಗ್ ಇನ್ವೆಂಟರಿ ಇರ್ತದಲ್ಲ, ಸೊ ಅದರಲ್ಲಿ ರೈಟ್ ಪ್ರಾಡಕ್ಟ್ಸ್ ಇದೆಯಾ ಇಲ್ವಾ, ಸೊ ಹೈ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಯಾವುದು ಅದನ್ನು ನೀವು ಐಡೆಂಟಿಫೈ ಮಾಡಿ ಅದು ಆದಷ್ಟು ಜಾಸ್ತಿ ಇರಲಿ ಅಂತ ಹೇಗೆ ಎನ್ಶೂರ್ ಮಾಡ್ತೀರಿ ನೀವು ಸರ್? ಓಕೆ, ಈಗ ನಮ್ದು ಕಂಪನಿ ನಾವೇನ್ ಡಿಸ್ಪ್ಲೇ ಮಟೀರಿಯಲ್ ಇರುತ್ತಲ್ಲ ಅದನ್ನೇ ನಾವು ಪ್ರಮೋಟ್ ಮಾಡಬೇಕು. ಸೊ ಡಿಸ್ಪ್ಲೇ ನಲ್ಲಿ ಒಂದು 60 ಮಟೀರಿಯಲ್ ಇದೆ. ಆ 60 ಮಟೀರಿಯಲ್ ಸೊ ಅದನ್ನ 1+3 ಅಂದ್ರೆ ಹೈಯೆಸ್ಟ್ ಮೂಮೆಂಟ್ ಇದೆ 1+5 ಇಡ್ತೀವಿ. ಡಿಸ್ಪ್ಲೇ +5 ಇನ್ವೆಂಟ್ರಿ ಗುಡ್ ಆನ್ ಸ್ಟಾಕ್. ಸೊ ಈ ತರ ಎಲ್ಲ ಮಾಡ್ತಿರ್ತೀವಿ. ಹೆಂಗ್ ಸೇಲ್ ಆಗತ್ತಲ್ಲ ಪರ್ ಡೇ ನಾವು ಅದ ಪ್ರಿಂಟ್ ಔಟ್ ತೆಗಿಳ್ತೀವಿ. ಯಾವ ಮಾಡೆಲ್ ನಮ್ ಕಡೆ ಇದೆ, ಇವತ್ತು ಯಾವ್ದು ಪ್ರಮೋಟ್ ಮಾಡ್ಬೇಕು, ಏನ್ ಸ್ಟಾಕ್ ಇದೆ ಅಂತ ಅದನ್ನ ಅನಲೈಸ್ ಮಾಡಿ ನಾವು ಕಸ್ಟಮರ್ ಗೆ ಪ್ರಮೋಟ್ ಮಾಡ್ತೀವಿ. ನೆಕ್ಸ್ಟ್ ಯಾವ್ದು ಖಾಲಿ ಆಗತ್ತಲ್ಲ, ಯಾವಾಗ ಝೀರೋ ಆಗತ್ತಲ್ಲ, ಸೊ ಗುಡಾನ್ ನಲ್ಲಿ ಸ್ಟಾಕ್ ಇಲ್ಲ, ಇಮಿಡಿಯೇಟ್ 1 ಡೇ ಬಿಫೋರ್ ನಾವು 1 ಪೀಸ್ ಇದ್ದಾಗಲೇ ನಾವು ಇನ್ವೆಂಟ್ರಿ PO ಹಾಕ್ತಿವಿ. ಸೊ PO ಮಟೀರಿಯಲ್ ಬರ್ಲಿಕ್ಕೆ ಒಂದು 2 ಡೇಸ್ ಆಗುತ್ತೆ. ಸೊ ಆಫ್ಟರ್ ದಟ್ ಇಟ್ ವಿಲ್ ಗೋಯಿಂಗ್ ಟು ಮೇಂಟೈನ್. ಬಟ್ ಕೆಲವೊಂದು ಟೈಮ್ ಏನಾಗತ್ತೆ, ಕಂಪನಿಯಲ್ಲೂ ಸ್ಟಾಕ್ ಇರಲ್ಲ. ಸೊ ಎಕ್ಸಾಂಪಲ್ ಕಸ್ಟಮರ್ ಒಂದು 20K ಬಂದಾಗ ಅವರು 20,000 ರೂಪಾಯಿ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳಿಕ್ ಬಂದಾಗ ಪ್ರಾಡಕ್ಟ್ ನಮ್ಗೆ ರಿಯಲ್ ಇರಲ್ಲ. ಬಟ್ ಆ ಟೈಮಿಗೆ ಅವ್ರಿಗೆ ಫ್ಯೂಚರ್ ನ ಎಕ್ಸ್ಪ್ಲೇನ್ ಮಾಡಿ ಒಂದು 5,000 8,000 ರೂಪಾಯಿ ಜಾಸ್ತಿ ಪ್ರಾಡಕ್ಟ್ ಗೆ ಅಪ್ಸೆಲ್ ಮಾಡಿ, ಸೊ ಇದು 7 kg ಗಿಂತ 8 kg ಬೆಟರ್ ಅಂತ ಹೇಳಿ ಪ್ರಮೋಟ್ ಮಾಡ್ತೀವಿ. ವಿ ಕೆನಾಟ್ ಲೂಸ್ ದ ಕಸ್ಟಮರ್. ನನ್ನ ಕಡೆ ಸ್ಟಾಕ್ ಇಲ್ಲ ಅಂತ ಹೇಳಿ ಕಸ್ಟಮರ್ ವಾಪಸ್ ಕಳಿಸಿದ್ರೆ ನೆವರ್ ದಿ ಕಮ್ ಬ್ಯಾಕ್. ಸೊ ಇನ್ ದಟ್ ವೇ ಅಲ್ವಾ ಅವ್ರನ್ನ ಅಪ್ಸೆಲ್ ಮಾಡಿ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಆಲ್ಮೋಸ್ಟ್ ಅದು ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿ ಡೈಲಿ ಸ್ಟಾಕ್ ತಗೊಂಡು ಅದನ್ನ ಯಾವ ಸ್ಟಾಕ್ ಇದೆ ಅದನ್ನೇ ಪ್ರಮೋಟ್ ಮಾಡ್ತೀವಿ. ಅದು ಖಾಲಿ ಆದ ಕೂಡ ಇಮಿಡಿಯೇಟ್ ನಾವು PO ಹಾಕ್ತೀವಿ, ಮಟೀರಿಯಲ್ ಬರುತ್ತೆ. ದಿಸ್ ಇಸ್ ದ ಪ್ರೊಸೆಸ್. ಓಕೆ ಸರ್, ಓಕೆ ಸರ್. ಸರ್ ಇದು ಈಗ ನಮ್ದು ಲಾಸ್ಟ್ ಕ್ವಶನ್ ಸರ್. ಸೊ ವಾಟ್ ಸ್ಕಿಲ್ಸ್ ಆರ್ ಕ್ವಾಲಿಟೀಸ್ ಡೂ ಯು ಬಿಲೀವ್ ಆರ್ ಎಸೆನ್ಷಿಯಲ್ ಫಾರ್ ಸಕ್ಸೆಸ್ ಇನ್ ಅ ಮ್ಯಾನೇಜರಿಯಲ್ ಸೇಲ್ಸ್ ರೋಲ್? ಸೊ ಅಂದ್ರೆ ಯಾವ ಸ್ಕಿಲ್ಸ್ ಮತ್ತೆ ಯಾವ ಟೆಕ್ನಿಕ್ಸ್ ಬೇಕು ನಮ್ಗೆ ಸೊ ದಟ್ ನಾವು ಈ ಫೀಲ್ಡ್ ಅಲ್ಲಿ ನಾವು ಸಕ್ಸಸ್ಫುಲ್ ಆಗ್ಬೇಕಾದ್ರೆ? ಸಿಂಪಲ್. ನಾನು ಅದೇ ಹೇಳಿದ್ವಲ್ಲ ಫಸ್ಟ್, ನಾನು ಮಿಡ್ಲಲ್ಲಿ ಒಂದ್ಸಲ ಹೇಳಿದ್ದೆ. ಸೊ ಈಚ್ ಕಸ್ಟಮರ್ ಅಂದ್ರೆ ಕಸ್ಟಮರ್ ಅಂದ್ರೆ ದೇವ್ರು ಅಂತ ಅರ್ಥ. ದ ಕಸ್ಟಮರ್ ಇಸ್ ಗಾಡ್ ಇನ್ ದ ಬಿಸಿನೆಸ್. ಸೊ ಪ್ರತಿಯೊಂದು ಕಸ್ಟಮರ್ ನ ಈಗ ಕೆಲವೊಬ್ರು ಡ್ರೆಸ್ ಕೋಡ್ ನಲ್ಲಿ ಬಹಳ ವೀಕ್ ಇರ್ತಾರೆ. ಸೊ ಅವರು ನಾರ್ಮಲ್ ಆಗಿ ಬರ್ತಾರೆ, ಅವ್ರನ್ನ ನೆಗ್ಲೆಕ್ಟ್ ಮಾಡೋದು, ಒಳ್ಳೆ ಕಸ್ಟಮರ್ ಅಷ್ಟೇ ಅಟೆಂಡ್ ಮಾಡೋದು, ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದವ್ರು, ದಿಸ್ ಇಸ್ ವೆರಿ ರಾಂಗ್. ಈಚ್ ಕಸ್ಟಮರ್ ಅವರು ಎನ್ಕ್ವೈರಿಗೆ ಬರ್ಲಿ ಅಥವಾ ಬಿಲ್ಲಿಂಗ್ ಬರ್ಲಿ, ನಾವು ದೇವ್ರ ತರನೇ ಟ್ರೀಟ್ ಮಾಡಿದ್ರೆ ಎವ್ರಿ ಕಸ್ಟಮರ್ ಗೋಯಿಂಗ್ ಟು ಬಿಲ್. ಅಥವಾ ಇವತ್ತಿಲ್ಲ ಅಂದ್ರೆ ನಾಳೆ ಡೆಫಿನೆಟ್ಲಿ ಅವ್ರು ಬಂದು ಬಿಲ್ ಮಾಡ್ತಾರೆ. ವಿ ಆರ್ ಬಿಲೀವ್ ಇನ್ ದಿಸ್. ಅಂಡ್ ಫಾಲೋ ಅಪ್ ಅವ್ರ ಕಸ್ಟಮರ್ ಗೆ, ಅವ್ರು ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ, ನೆಕ್ಸ್ಟ್ ವೀಕ್ ಇದೆ, ನಮ್ದು ಓಪನಿಂಗ್ ಇದೆ, ಆಮೇಲೆ ನೆಕ್ಸ್ಟ್ ಮಂತ್ ಬರ್ತೀವಿ. ಇವಾಗ ಗೋಯಿಂಗ್ ಟು ಅವ್ರಿಗೆ ಸರಿ ಆಫರ್ ಮುಗಿತಾ ಇದೆ, ಬಂದ್ರೆ ನೀವು ಬೆಸ್ಟ್ ಆಗತ್ತೆ, ಈಗ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಇದೆ, ಈ ತರ ಎಲ್ಲ ಅವ್ರಿಗೆ ಪ್ರಮೋಷನ್ ಮಾಡಿ ಕಸ್ಟಮರ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ಈಚ್ ಕಸ್ಟಮರ್ ಗಾಡ್ ಅಂತ ತಿಳ್ಕೊಂಡ್ರೆ ಯುವರ್ ಶೋರೂಮ್ ಅವರ್ ಶೋರೂಮ್ ಇಸ್ 100% ಗೋಯಿಂಗ್ ಟು ಸಕ್ಸೆಸ್. ಹೌದೌದು, 100%. ಸೊ ನಾವು ಅದೇ ಪ್ರತಿಯೊಂದು ಕಸ್ಟಮರ್ ನ ಗಾಡ್ ಅಂತ ತಿಳ್ಕೊಂಡು ಪ್ರಮೋಟ್ ಮಾಡ್ಕೊಂಡು ಅವ್ರನ್ನ ನೀಡ್ಸ್ ನ ಕರೆಕ್ಟ್ ಸ್ಟಾರ್ಟಿಂಗ್ ಅವ್ರ ಕಸ್ಟಮರ್ ಬಂದಾಗ ಅವ್ರಿಗೆ ಎಂಡ್ ಬಿಲ್ ಆಗೋ ತನಕ ಸೇಮ್ ರೆಸ್ಪೆಕ್ಟ್ ಇರಬೇಕು. ಆಮೇಲೆ ಅವ್ರನ್ನ ಎಂಡಿಂಗ್ ಸಮೇತ ಅದೇ ತರ ಇರಬೇಕು. ಸೊ ಫೈನಲ್ ಎಂಡ್ ಬಂದಾಗ ಕೆಲವೊಂದು ಕಸ್ಟಮರ್ ಸ್ಕಿಪ್ ಆಗ್ತಾರೆ ಪ್ರೈಸ್ ಫ್ಯಾಕ್ಟಿಗೆ, ಅಥವಾ ಅವ್ರಿಗೆ ಅದು ಅಮೌಂಟ್ ಇರಲ್ಲ. ಆ ಟೈಮಿಗೆ ನಾವು ಪ್ರಮೋಷನ್ ಅಂತ ಹೇಳಿದ್ರೆ ಲೈಕ್ 0% ಇಂಟ್ರೆಸ್ಟ್, ಈಸಿ ಫೈನಾನ್ಸ್ ಅದನ್ನೆಲ್ಲ ಮಾಡಿದಾಗ ಕಸ್ಟಮರ್ ಗೋಯಿಂಗ್ ಟು ಹ್ಯಾಪಿ ಅಂಡ್ ದೇರ್ ಆರ್ ಗೋಯಿಂಗ್ ಟು ಬಿಲ್. ಅಂಡ್ ಆಫ್ಟರ್ ಸೇಲ್ ಸರ್ವಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಆಫ್ಟರ್ ಸರ್ವಿಸ್ ಆದ್ಮೇಲೆ ಅವರು ಪ್ರಾಡಕ್ಟ್ ಡೆಮೋ ಆಗ್ಲಿ, ಅವರು ನೀಡ್ಸ್ ಆಗ್ಲಿ, ಅವ್ರದ್ದು ಅದನ್ನೆಲ್ಲ ಫಿಲ್ ಮಾಡಿದಾಗ ದೇರ್ ಆರ್ 100% ಅವರ್ ಅಡ್ವೊಕೇಟ್ ಫಾರ್ ಅವರ್ ಶೋರೂಮ್. ದ ಕಸ್ಟಮರ್ ಗೋಯಿಂಗ್ ಟು ಅಡ್ವೊಕೇಟ್ ಫಾರ್ ಶೋರೂಮ್. ದಿಸ್ ಇಸ್ ಅವರ್ ಬಿಲೀವ್. ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಟೈಮಿಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ಮಾತಾಡಿ ಸರ್. ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ರೈಟ್.